ನೋಡಿ, ಅದು ಅನ್ನಭಾಗ್ಯದ ಅಕ್ಕಿ. ಬಡವರ ಮನೆಗೆ ಸೇರಬೇಕಿದ್ದ ಮೂಟೆಗಳನ್ನು ಐನಾತಿ ಕಳ್ಳರು ಏಕಾಏಕಿ ಎಸ್ಕೇಪ್ ಮಾಡಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡಿದ ಅಕ್ಕಿಯನ್ನು ಲಾರಿ ಸಮೇತ ಫ್ಯಾಕ್ಟರಿಯಲ್ಲಿ ಸೇಲ್ ಮಾಡಿ ಪರಾರಿಯಾಗಿದ್ರು. ಪೊಲೀಸರು ಈಗ ಖತರ್ನಾಕ್ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ ಕಳ್ಳರು ಅಂಧಾರ್. ದರೋಡೆಕೋರರ ಹೆಡೆಮುರಿ ಕಟ್ಟಿದ ಪೊಲೀಸರು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಬಳಿ ಲಾರಿ ಅಡ್ಡಗಟ್ಟಿ ಬಡವರಿಗಾಗಿ ಸಾಗಿಸುತ್ತಿದ್ದ ಅಕ್ಕಿಯನ್ನ ರಾತ್ರೋರಾತ್ರಿ ಎಸ್ಕೇಪ್ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಲಾರಿ ನಿಲ್ಲಿಸಿ ಡ್ರೈವರ್ ಬಾಬಾ ಸಾಬ್ ರಾಮದುರ್ಗನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಂತರ ಲಾರಿಯಲ್ಲಿದ್ದಂತಹ ಅಕ್ಕಿಯನ್ನ ಮಾರಾಟ ಮಾಡಿ ಪರಾರಿಯಾಗಿದ್ದಾರೆ. ಆದರೆ ಇದೀಗ ಆ ಕಳ್ಳರು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಏನಿದು ಕಳ್ಳತನ ಪ್ರಕರಣ? ಹೌದು, ಜನವರಿ 10ರಂದು ಸೈದಾಪುರ ಬಳಿ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನ ಸ್ಕಾರ್ಪಿಯೋ ಹಾಗೂ ಇನೋವಾ ಕಾರಿನ ಮೂಲಕ ಅಡ್ಡಗಟ್ಟಿದರು. ಲಾರಿಯಲ್ಲಿದ್ದಂತಹ 25 ಟನ್ ಅಕ್ಕಿಯನ್ನ ಬೆಳಗಾವಿ ಜಿಲ್ಲೆ ಕಾಗವಾಡದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ರು. ಇದರ ಮಾಸ್ಟರ್ ಮೈಂಡ್ ಜಾಕೀರ್ ಫೋನ್ಗೆ ಇನ್ಸ್ಟಾಗ್ರಾಂನಲ್ಲಿ ವಾಯ್ಸ್ ಕಾಲ್ನಲ್ಲಿ ಮೆಸೇಜ್ ಮಾಡುವ ಐಡಿಪಿಆರ್ನಿಂದ ಸ್ಥಳ ಪತ್ತೆ ಹಚ್ಚಿದ್ದಾರೆ. 8 ಜನರನ್ನು ಬಂಧಿಸಿ ಸುಮಾರು 3,90,000 ನಗದನ್ನು ಸೀಸ್ ಮಾಡಲಾಗಿದೆ. ನಮ್ಮ ಮಾಲಿಂಗ್ಪುರ್ ಪೊಲೀಸ್ ಠಾಣೆ ಅಧಿಕಾರಿಗಳು ಅಕ್ರಮವಾಗಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಅಕ್ಕಿಯನ್ನು ಮತ್ತು ಡಕಾಯಿತರು ಲೂಟಿ ಮಾಡಿದ್ದಾರೆ. ಆದರೆ ನಾನು ಪೊಲೀಸ್ ಇಲಾಖೆಗೆ ಹಾಗೂ ಆರ್ ಇಲಾಖೆಗೆ ನಾನು ವಿನಂತಿ ಮಾಡಕತ್ತೀನಿ, ಇದು ಅಕ್ಕಿ ಎಲ್ಲಿತ್ರ ಬಂತು ಮೊದಲು ಬೇರೆ ಮಟ್ಟದಲ್ಲಿ ಕಂಡುಹಿಡ್ರಿ ಅದನ್ನು. ಯಾಕಂದರೆ ಇದು ಸಾರ್ವಜನಿಕರ ಹಣದಿಂದ ಏನು ಬಿಸಿ ಊಟದ ಅಕ್ಕಿ ಐತೋ ಏನು ಪಡಿತರ ಅಕ್ಕಿ ಐತೋ ಅನ್ನೋದು ಇದ್ರ ಬಗ್ಗೆ ನೀವು ಕೂಲಂಕಷವಾಗಿ ವಿಚಾರ ಮಾಡಿರಿ. ಇನ್ನು ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಲಾರಿ ಹೊರಟಿದ್ದು ಇದು ಅನ್ನಭಾಗ್ಯ ಅಕ್ಕಿನ ಅಥವಾ ಬಿಸಿಯೂಟ ಅಕ್ಕಿನ, ಅದರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕಾಗಿದೆ. ಜೊತೆಗೆ ಅಕ್ಕಿ ಲಾರಿ ಯಾರದ್ದು, ಅಕ್ಕಿ ಯಾರದ್ದು, ಇದರಲ್ಲಿ ರೈಸ್ ಸ್ಮಗ್ಲಿಂಗ್ ನಡೀತಾ ಇದೆಯಾ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳಿಗೆ ಗುರುತಿರಲಾರ್ದಂತರೂ ತುಡುಗಾಗಕ್ಕಂತರೂ ಸಾಧ್ಯ ಇಲ್ಲ. ಯಾಕಂದರೆ ಈಗ ಜನನೂ ಅಕ್ಕಿ ಫ್ರೀಯಾಗಿ ತೊಗೊಂಡು ಹೋಗಿ ಅದನ್ನು 20 ರೂಪಾಯಿ 25 ರೂಪಾಯಿ ಕೆಜಿ ಹಂಗೆ ಇಂಥ ದರೋಡೆಕೋರಿಗೆ ಮಾರಾಟ ಮಾಡಕತ್ತಾರೆ. ಅದನ್ನು ನೀವು ಅಂಥವ್ರು ಯಾರು ಮಾರಾಟ ಮಾಡ್ತಾರೆ ಅಂಥವ್ರು ಪಡಿತರ ಚೀಟಿನ ಬಂದ್ ಮಾಡ್ರಿ, ನೀವು ರೇಷನ್ ಕಾರ್ಡನ್ನು ಅವರು ರದ್ದು ಮಾಡಿಬಿಡ್ರಿ, ಅಂದಾ ಬುದ್ಧಿ ಬರ್ತೈತೆ ಅದು. ಒಟ್ನಲ್ಲಿ ಮಹಾಲಿಂಗಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಜೈಲಿಗೆ ಹಾಕಿದ್ದಾರೆ. ಆದರೆ ಅಕ್ಕಿ ಬಗ್ಗೆ ಪ್ರಾಮಾಣಿಕ ತನಿಖೆಯಾಗಿ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಅದು ಅನ್ನಭಾಗ್ಯದ ಅಕ್ಕಿ. ಬಡವರ ಮನೆಗೆ ಸೇರಬೇಕಿದ್ದ ಮೂಟೆಗಳನ್ನು ಐನಾತಿ ಕಳ್ಳರು ಏಕಾಏಕಿ ಎಸ್ಕೇಪ್ ಮಾಡಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡಿದ ಅಕ್ಕಿಯನ್ನು ಲಾರಿ ಸಮೇತ ಫ್ಯಾಕ್ಟರಿಯಲ್ಲಿ ಸೇಲ್ ಮಾಡಿ ಪರಾರಿಯಾಗಿದ್ರು. ಪೊಲೀಸರು ಈಗ ಖತರ್ನಾಕ್ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ ಕಳ್ಳರು ಅಂಧಾರ್. ದರೋಡೆಕೋರರ ಹೆಡೆಮುರಿ ಕಟ್ಟಿದ ಪೊಲೀಸರು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಬಳಿ ಲಾರಿ ಅಡ್ಡಗಟ್ಟಿ ಬಡವರಿಗಾಗಿ ಸಾಗಿಸುತ್ತಿದ್ದ ಅಕ್ಕಿಯನ್ನ ರಾತ್ರೋರಾತ್ರಿ ಎಸ್ಕೇಪ್ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಲಾರಿ ನಿಲ್ಲಿಸಿ ಡ್ರೈವರ್ ಬಾಬಾ ಸಾಬ್ ರಾಮದುರ್ಗನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಂತರ ಲಾರಿಯಲ್ಲಿದ್ದಂತಹ ಅಕ್ಕಿಯನ್ನ ಮಾರಾಟ ಮಾಡಿ ಪರಾರಿಯಾಗಿದ್ದಾರೆ. ಆದರೆ ಇದೀಗ ಆ ಕಳ್ಳರು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಏನಿದು ಕಳ್ಳತನ ಪ್ರಕರಣ? ಹೌದು, ಜನವರಿ 10ರಂದು ಸೈದಾಪುರ ಬಳಿ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನ ಸ್ಕಾರ್ಪಿಯೋ ಹಾಗೂ ಇನೋವಾ ಕಾರಿನ ಮೂಲಕ ಅಡ್ಡಗಟ್ಟಿದರು. ಲಾರಿಯಲ್ಲಿದ್ದಂತಹ 25 ಟನ್ ಅಕ್ಕಿಯನ್ನ ಬೆಳಗಾವಿ ಜಿಲ್ಲೆ ಕಾಗವಾಡದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ರು. ಇದರ ಮಾಸ್ಟರ್ ಮೈಂಡ್ ಜಾಕೀರ್ ಫೋನ್ಗೆ ಇನ್ಸ್ಟಾಗ್ರಾಂನಲ್ಲಿ ವಾಯ್ಸ್ ಕಾಲ್ನಲ್ಲಿ ಮೆಸೇಜ್ ಮಾಡುವ ಐಡಿಪಿಆರ್ನಿಂದ ಸ್ಥಳ ಪತ್ತೆ ಹಚ್ಚಿದ್ದಾರೆ. 8 ಜನರನ್ನು ಬಂಧಿಸಿ ಸುಮಾರು 3,90,000 ನಗದನ್ನು ಸೀಸ್ ಮಾಡಲಾಗಿದೆ. ನಮ್ಮ ಮಾಲಿಂಗ್ಪುರ್ ಪೊಲೀಸ್ ಠಾಣೆ ಅಧಿಕಾರಿಗಳು ಅಕ್ರಮವಾಗಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಅಕ್ಕಿಯನ್ನು ಮತ್ತು ಡಕಾಯಿತರು ಲೂಟಿ ಮಾಡಿದ್ದಾರೆ. ಆದರೆ ನಾನು ಪೊಲೀಸ್ ಇಲಾಖೆಗೆ ಹಾಗೂ ಆರ್ ಇಲಾಖೆಗೆ ನಾನು ವಿನಂತಿ ಮಾಡಕತ್ತೀನಿ, ಇದು ಅಕ್ಕಿ ಎಲ್ಲಿತ್ರ ಬಂತು ಮೊದಲು ಬೇರೆ ಮಟ್ಟದಲ್ಲಿ ಕಂಡುಹಿಡ್ರಿ ಅದನ್ನು. ಯಾಕಂದರೆ ಇದು ಸಾರ್ವಜನಿಕರ ಹಣದಿಂದ ಏನು ಬಿಸಿ ಊಟದ ಅಕ್ಕಿ ಐತೋ ಏನು ಪಡಿತರ ಅಕ್ಕಿ ಐತೋ ಅನ್ನೋದು ಇದ್ರ ಬಗ್ಗೆ ನೀವು ಕೂಲಂಕಷವಾಗಿ ವಿಚಾರ ಮಾಡಿರಿ. ಇನ್ನು ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಲಾರಿ ಹೊರಟಿದ್ದು ಇದು ಅನ್ನಭಾಗ್ಯ ಅಕ್ಕಿನ ಅಥವಾ ಬಿಸಿಯೂಟ ಅಕ್ಕಿನ, ಅದರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕಾಗಿದೆ. ಜೊತೆಗೆ
ಅಕ್ಕಿ ಲಾರಿ ಯಾರದ್ದು, ಅಕ್ಕಿ ಯಾರದ್ದು, ಇದರಲ್ಲಿ ರೈಸ್ ಸ್ಮಗ್ಲಿಂಗ್ ನಡೀತಾ ಇದೆಯಾ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳಿಗೆ ಗುರುತಿರಲಾರ್ದಂತರೂ ತುಡುಗಾಗಕ್ಕಂತರೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಜನನೂ ಅಕ್ಕಿ ಫ್ರೀಯಾಗಿ ತೊಗೊಂಡೋಗಿ ಅದನ್ನು 20 ರೂಪಾಯಿ 25 ರೂಪಾಯಿ KG ಹಂಗೆ ಇಂಥ ದರೋಡೆಕೋರಿಗೆ ಮಾರಾಟ ಮಾಡಕತ್ತಾರ. ಅದನ್ನು ನೀವು ಅಂಥವ್ರು ಯಾರು ಮಾರಾಟ ಮಾಡ್ತಾರೆ ಅಂಥವ್ರು ಪಡಿತರ ಚೀಟಿನ ಬಂದ್ ಮಾಡ್ರಿ, ನೀವು ರೇಷನ್ ಕಾರ್ಡನ್ನ ಅವ್ರು ರದ್ದು ಮಾಡಿಬಿಡ್ರಿ, ಅಂದಾ ಬುದ್ಧಿ ಬರ್ತೈತೆ ಅದು. ಒಟ್ನಲ್ಲಿ ಮಹಾಲಿಂಗಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಜೈಲಿಗೆ ಹಾಕಿದ್ದಾರೆ. ಆದರೆ ಅಕ್ಕಿ ಬಗ್ಗೆ ಪ್ರಾಮಾಣಿಕ ತನಿಖೆಯಾಗಿ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಅದು ಅನ್ನಭಾಗ್ಯದ ಅಕ್ಕಿ. ಬಡವರ ಮನೆಗೆ ಸೇರಬೇಕಿದ್ದ ಮೂಟೆಗಳನ್ನು ಐನಾತಿ ಕಳ್ಳರು ಏಕಾಏಕಿ ಎಸ್ಕೇಪ್ ಮಾಡಿದ್ರು. ಅಷ್ಟೇ ಅಲ್ಲ, ದರೋಡೆ ಮಾಡಿದ ಅಕ್ಕಿಯನ್ನು ಲಾರಿ ಸಮೇತ ಫ್ಯಾಕ್ಟರಿಯಲ್ಲಿ ಸೇಲ್ ಮಾಡಿ ಪರಾರಿಯಾಗಿದ್ರು. ಪೊಲೀಸರು ಈಗ ಖತರ್ನಾಕ್ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ ಕನ್ನ ಹಾಕಿದ ಕಳ್ಳರು ಅಂಧಾರ್. ದರೋಡೆಕೋರರ ಹೆಡೆಮುರಿ ಕಟ್ಟಿದ ಪೊಲೀಸರು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಬಳಿ ಲಾರಿ ಅಡ್ಡಗಟ್ಟಿ ಬಡವರಿಗಾಗಿ ಸಾಗಿಸುತ್ತಿದ್ದ ಅಕ್ಕಿಯನ್ನ ರಾತ್ರೋರಾತ್ರಿ ಎಸ್ಕೇಪ್ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಲಾರಿ ನಿಲ್ಲಿಸಿ ಡ್ರೈವರ್ ಬಾಬಾ ಸಾಬ್ ರಾಮದುರ್ಗನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಂತರ ಲಾರಿಯಲ್ಲಿದ್ದಂತಹ ಅಕ್ಕಿಯನ್ನ ಮಾರಾಟ ಮಾಡಿ ಪರಾರಿಯಾಗಿದ್ದಾರೆ. ಆದರೆ ಇದೀಗ ಆ ಕಳ್ಳರು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಏನಿದು ಕಳ್ಳತನ ಪ್ರಕರಣ? ಹೌದು, ಜನವರಿ 10ರಂದು ಸೈದಾಪುರ ಬಳಿ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನ ಸ್ಕಾರ್ಪಿಯೋ ಹಾಗೂ ಇನೋವಾ ಕಾರಿನ ಮೂಲಕ ಅಡ್ಡಗಟ್ಟಿದರು. ಲಾರಿಯಲ್ಲಿದ್ದಂತಹ 25 ಟನ್ ಅಕ್ಕಿಯನ್ನ ಬೆಳಗಾವಿ ಜಿಲ್ಲೆ ಕಾಗವಾಡದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ರು. ಇದರ ಮಾಸ್ಟರ್ ಮೈಂಡ್ ಜಾಕೀರ್ ಫೋನ್ಗೆ ಇನ್ಸ್ಟಾಗ್ರಾಂನಲ್ಲಿ ವಾಯ್ಸ್ ಕಾಲ್ನಲ್ಲಿ ಮೆಸೇಜ್ ಮಾಡುವ IDPRನಿಂದ ಸ್ಥಳ ಪತ್ತೆ ಹಚ್ಚಿದ್ದಾರೆ. 8 ಜನರನ್ನ ಬಂಧಿಸಿ ಸುಮಾರು 3,90,000 ನಗದನ್ನ ಸೀಸ್ ಮಾಡಲಾಗಿದೆ. ನಮ್ಮ ಮಾಲಿಂಗ್ಪುರ್ ಪೊಲೀಸ್ ಠಾಣೆ ಅಧಿಕಾರಿಗಳು ಅಕ್ರಮವಾಗಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಅಕ್ಕಿಯನ್ನು ಮತ್ತು ಡಕಾಯ್ತರು ಲೂಟಿ ಮಾಡಿದ್ದಾರೆ. ಆದರೆ ನಾನು ಪೊಲೀಸ್ ಇಲಾಖೆಗೆ ಹಾಗೂ ಆರ್ ಇಲಾಖೆಗೆ ನಾನು ವಿನಂತಿ ಮಾಡಕತ್ತೀನಿ, ಇದು ಅಕ್ಕಿ ಎಲ್ಲಿತ್ರ ಬಂತು ಮೊದಲು ಬೇರೆ ಮಟ್ಟದಲ್ಲಿ ಕಂಡುಹಿಡ್ರಿ ಅದನ್ನು. ಯಾಕಂದರೆ ಇದು ಸಾರ್ವಜನಿಕರ ಹಣದಿಂದ ಏನು ಬಿಸಿ ಊಟದ ಅಕ್ಕಿ ಐತೋ ಏನು ಪಡಿತರ ಅಕ್ಕಿ ಐತೋ ಅನ್ನೋದು ಇದ್ರ ಬಗ್ಗೆ ನೀವು ಕೂಲಂಕಷವಾಗಿ ವಿಚಾರ ಮಾಡಿರಿ. ಇನ್ನು ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಲಾರಿ ಹೊರಟಿದ್ದು ಇದು ಅನ್ನಭಾಗ್ಯ ಅಕ್ಕಿನ ಅಥವಾ ಬಿಸಿಯೂಟ ಅಕ್ಕಿನ, ಅದರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕಾಗಿದೆ. ಜೊತೆಗೆ ಅಕ್ಕಿ ಲಾರಿ ಯಾರದ್ದು, ಅಕ್ಕಿ ಯಾರದ್ದು, ಇದರಲ್ಲಿ ರೈಸ್ ಸ್ಮಗ್ಲಿಂಗ್ ನಡೀತಾ ಇದೆಯಾ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳಿಗೆ ಗುರುತಿರಲಾರ್ದಂತರೂ ತುಡುಗಾಗಕ್ಕಂತರೂ ಸಾಧ್ಯ ಇಲ್ಲ. ಯಾಕಂದರೆ ಈಗ ಜನನೂ ಅಕ್ಕಿ ಫ್ರೀಯಾಗಿ ತೊಗೊಂಡೋಗಿ ಅದನ್ನು 20 ರೂಪಾಯಿ 25 ರೂಪಾಯಿ KG ಹಂಗೆ ಇಂಥ ದರೋಡೆಕೋರಿಗೆ ಮಾರಾಟ ಮಾಡಕತ್ತಾರ. ಅದನ್ನು ನೀವು ಅಂಥವ್ರು ಯಾರು ಮಾರಾಟ ಮಾಡ್ತಾರೆ ಅಂಥವ್ರು ಪಡಿತರ ಚೀಟಿನ ಬಂದ್ ಮಾಡ್ರಿ, ನೀವು ರೇಷನ್ ಕಾರ್ಡನ್ನ ಅವ್ರು ರದ್ದು ಮಾಡಿಬಿಡ್ರಿ, ಅಂದಾ ಬುದ್ಧಿ ಬರ್ತೈತೆ ಅದು. ಒಟ್ನಲ್ಲಿ ಮಹಾಲಿಂಗಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳ್ಳರನ್ನ ಜೈಲಿಗೆ ಹಾಕಿದ್ದಾರೆ. ಆದರೆ ಅಕ್ಕಿ ಬಗ್ಗೆ ಪ್ರಾಮಾಣಿಕ ತನಿಖೆಯಾಗಿ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.